ಹಾಯ್ ಹಲೋ ನಮಸ್ತೆ. ಇಂದು ನಾವಿಬ್ಬರು ಅಮ್ಮ ಮಗಳ ಮೋಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇವೆ. ನನ್ನ ಮಗಳ ಹೆಸರು ಬಂದು ಇಶಾನ್ವಿ ಅಬ್ಬಾರ್. ಅಮ್ಮನ ಹೆಸರು ಅಬ್ಬಾರ್. ಓಕೆ, ಅಮ್ಮ ಏನು ವರ್ಕ್ ಮಾಡೋದು? ವೆರಿ ಗುಡ್. ನನ್ನ ಮಗಳು ಅಕ್ಷರ ಲಿಟಲ್ ಬೀಚಲ್ಲಿ ನರ್ಸರಿ ಓದ್ತಿದ್ದಾಳೆ ಅಲ್ವಾ? ನನಗೆ ನನ್ನ ಮಗಳಂದರೆ ತುಂಬ ಇಷ್ಟ. ನಾನಿವಾಗ ನನ್ನ ತಾಯ್ತನದ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಕ್ಯಾರಿಂಗ್ ಅಂತ ಅನಿಸಿದಾಗ ಒಂದು ಕಡೆ ದುಃಖನೂ ಆಯಿತು, ಒಂದು ಕಡೆ ಖುಷಿನೂ ಆಯಿತು. ದುಃಖ ಯಾಕಾಯಿತು ಅಂದರೆ 9 ತಿಂಗಳು ಹೊಟ್ಟೆ ಒಳಗೆ ಮಗುನ ಎತ್ಕೊಳ್ಳೋದಂದರೆ ಹೆಂಗಿರುತ್ತೆ, ಹಬ್ಬ ಭಾರ ಆಗತ್ತಾ ಅಥವಾ ನೋವಾಗತ್ತಾ ಅನ್ನೋ ಒಂದು ವಿಚಾರದಲ್ಲಿ ತುಂಬ ದುಃಖ ಆಯಿತು. ಇನ್ನೊಂದು ಕಡೆ ನನಗೂ ಮಗು ಹುಟ್ಟುತ್ತಾ ಇದೆ, ಒಂದು ಚಿಕ್ಕ ಪಾಪು ಬರ್ತಾ ಇದೆ, ಅದು ಹೇಗಿರುತ್ತೆ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಖುಷಿನೂ ಆಗ್ತಾಯಿತ್ತು. ನಮ್ಮ ಮನೆಗೆ ನನ್ನ ಕ್ಯಾರಿಂಗ್ ಅಂತ ಅಂದಾಗ ನಮ್ಮ ಮನೇಲಿ ಎಲ್ಲರೂ ಖುಷಿಪಟ್ಟರು. ಅದು ಖುಷಿ ವಿಷಯನೇ. ನಮ್ಮ ಮನೆಗೆ ಒಂದು ಮಗು ಬರ್ತಾ ಇದೆ, ಚಿಕ್ಕ ಮಗು ಬರ್ತಾ ಇದೆ, ಮನೆಯೆಲ್ಲ ಓಡಾಡಿಕೊಂಡು ನಗ್ನಗ್ತಾ ಇರುತ್ತೆ ಅಂತ ಎಲ್ಲರಿಗೂ ಖುಷಿ ಆಯಿತು. ಓಕೆ, ಅಂತೂ ಇಂತೂ 7 ಮಂತ್ ಆಗೋಯಿತು. 7 ಮಂತಲ್ಲಿ ನಂದು ಆ್ಯಕ್ಚುಲಿ ಕೊರೋನಾ ಟೈಮಲ್ಲಿ ನಾನು ಕ್ಯಾರಿಂಗ್ ಆಗಿರೋದ್ರಿಂದ 7 ಮಂತಲ್ಲಿ ಚಿಕ್ಕದಾಗಿ ಶ್ರೀಮಂತ. ನನಗೇನೇನು ತಿಂಡಿ ಬೇಕೋ ಅದನ್ನೆಲ್ಲ ನನ್ನ ಹಸ್ಬೆಂಡು, ನನ್ನ ಅತ್ತೆ ತರಿಸ್ಕೊಟ್ಟು ಮಾಡಿಕೊಟ್ಟು, ಆಮೇಲೆ ನನ್ನ ಹಸ್ಬೆಂಡು ನನಗೆ ನಾನು ಯಾವ ಥರ ಡ್ರೆಸ್ ಇಷ್ಟಪಡ್ತೀನಿ ಅದೆಲ್ಲ ಒಂದು 7 ಜೊತೆ ಡ್ರೆಸ್ ಕೊಡಿಸಿದ್ರು. ಆಮೇಲೆ ಫೋಟೋಶೂಟ್ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಖುಷಿ ವಿಷಯ. ಹೌದು ಮಗ, ನೀನು 9 ತಿಂಗಳ ಹೊಟ್ಟೆ ಒಳಗಿದ್ದೆ. ಅಮ್ಮಗೆ ಡಿಶುಮ್ ಅಂತ ಒದ್ದಿತಿದ್ದೆ ನನಗೆ, ಗೊತ್ತಾ? ನೀ ಹೆಂಗೆ ಹೊರಗೆ ಬಂದೆ ಗೊತ್ತಿದ್ಯಾ ನಿನಗೆ? ಹೇಗೆ ಹೊರಗೆ ಬಂದೆ ನೀನು? ಹೌದು, ಅಮ್ಮನ ಹೊಟ್ಟೆ ಕುಯ್ದುಬಿಟ್ಟು ನೀನು ಹೊರಗೆ ತರ್ತಾರೆ ಡಾಕ್ಟರು. ಹೌದು, ರಕ್ತ ಎಲ್ಲ ಬರುತ್ತೆ, ಅಮ್ಮಂಗೆ ನೋವಾಗತ್ತೆ. ನನಗೆ ಭಯಕ್ಕಿಂತ ತುಂಬ ಖುಷಿ ಆಗ್ತಿತ್ತು. ನನಗೆ ಯಾವ ಮಗು ಹುಟ್ಟುತ್ತೆ, ಗಂಡು ಹುಡ್ತಾನ ಹೆಣ್ಣು ಹುಡ್ತಾನ, ಆ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾ ಇರಲಿಲ್ಲ ತಲೆಯಲ್ಲಿ. ಆದರೆ ನಾನು ಗಂಡು ಹುಡ್ತಾನ ಹೆಣ್ಣು ಹುಡ್ತಾನ ಅಂತ ತುಂಬ ಕ್ಯೂರಿಯಾಸಿಟಿಲಿದ್ದೆ. ಆವಾಗ ನನಗೆ ಸಿಸರಿನ್ ಮಾಡೋದು ಗೊತ್ತಾಗ್ತಾ ಇತ್ತು. ಏನೋ ಮಾಡ್ತಾ ಇದ್ದಾರೆ, ನನಗೆ ಕಾಲಿಂದ ಕೆಳಗೆ ಏನೋ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತು. ನನಗೆ ಫುಲ್ ಪ್ರಜ್ಞೆ ತಪ್ಪಿರಲಿಲ್ಲ. ಮಗು ಅಳೋದು ಸೌಂಡ್ ಕೇಳುತ್ತೆ. ಆವಾಗ ನಾನು ಡಾಕ್ಟ್ರ್ ಹತ್ರ ಕೇಳ್ತೀನಿ, ನನಗೆ ಯಾವ ಮಗು ಹುಡ್ತು ಡಾಕ್ಟ್ರೆ, ಯಾವ ಮಗು ಹುಡ್ತು? ನನ್ನ ಬಾಯೇ ಮುಚ್ತಾ ಇರಲಿಲ್ಲ. ನನಗೆ ಮಾತಾಡ್ತಾನೆ ಇದ್ದೆ ಡಾಕ್ಟ್ರ್ ಹತ್ರ, ಯಾವ ಮಗು ಹುಡ್ತು ಡಾಕ್ಟ್ರೆ, ಹೇಳಿ ಅಂತ ಪೋಸ್ಟ್ ಮಾಡಿದೆ. ಆವಾಗ ಡಾಕ್ಟ್ರ್ ಹೇಳಿದ್ರು, ನಂಗೆ ಒಂದು ಮಾತು ಹೇಳಿದ್ರು, ನಿನ್ನ ಕಷ್ಟ ಸುಖನ ಹಂಚ್ಕೊಳ್ಳೋಕ್ಕೆ ಒಂದು ಜೀವ ಹುಟ್ಟಿದೆ ಅಂತ ಹೇಳಿದ್ರು. ಆದರೆ ಹುಡುಗ ಹುಟ್ಟಿದ್ದಾನ ಹುಡುಗಿ ಹುಟ್ಟಿದ್ದಾನ ಅಂತ ಹೇಳೇ ಇರಲಿಲ್ಲ. ಯಾಕಂದ್ರೆ ನನಗೆ ತುಂಬ ಎಕ್ಸ್ಪೆಕ್ಟೇಷನ್, ನಂದು ತಲೆಯಲ್ಲಿ ಹುಡುಗನೇ ಇರಬೇಕು ಅಂತ ಇತ್ತು, ಗಂಡು ಹುಡುಗನೇ ಹುಟ್ಟಬೇಕು ಅಂತ ನನ್ನ ತಲೆಯಲ್ಲಿತ್ತು. ಆ ಡಾಕ್ಟ್ರು ಹೇಳಿರಲಿಲ್ಲ. ಆಮೇಲೆ ನನ್ನ ವಾರ್ಡಿಗೆ ಶಿಫ್ಟ್ ಮಾಡುವಾಗ ಮಲ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ನನ್ನ ಮಗುನಲ್ಲಿ ಪಕ್ಕದಲ್ಲಿ ಒಂದು ಇದರಲ್ಲಿ ಹಾಕಿರ್ತಾರೆ. ಆವಾಗಿದು ಬಾಯೇ ಮುಚ್ಚುತ್ತಾ ಇರಲಿಲ್ಲ, ಅಳ್ತಾನೆ ಇರುವಾಗ ಆ ನೋವಲ್ಲೂ ನಾನು ಈಗ ತಿರುಗಿ ನೋಡ್ತೀನಿ, ತುಂಬ ಅಳ್ತಾ ಇರ್ತಿದ್ಲು ಆವಾಗ. ಆದರೂ ಮತ್ತು ಅಲ್ಲೊಂದು ಇವರಿದ್ದರು, ನರ್ಸ್ ಇದ್ದರು, ಜೆಂಟ್ಸು, ಅದೇ ಅವ್ರ ಹತ್ರ ಕೇಳ್ತೀನಿ, ನನಗೆ ಯಾವ ಮಗೋದು, ಹುಡುಗನ ಹುಡುಗಿನ ಅಂತ ಕೇಳ್ತೀನಿ. ಆವಾಗ ಅವ್ರು ಹೇಳ್ತಾರೆ ಹುಡುಗಿ ಹುಟ್ಟಿತ್ತು ಅಂತ. ನನಗೆ ತಲೆಯಲ್ಲಿ ಹುಡುಗನೇ ಹುಟ್ಟಬೇಕು ಅಂತ ಇತ್ತು. ಆ ಮಗು ಅಳೋದು ನೋಡಿಬಿಟ್ಟು ಮತ್ತು ನನಗೆ ಎಷ್ಟು ಚೆನ್ನಾಗಿರೋ ಪಾಪ ಹುಟ್ಟಿದೆ, ಬೆಳ್ಳಗಿದ್ಲು ಅಂತ ಆ ಖುಷಿಗೆ ಹುಡುಗಿನ ಅಂತ ನನಗೆ ಇಮೇಜೇ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ನಾನೇ ತುಂಬ ಖುಷಿ ಪಡ್ತಾಯಿದ್ದೀನಿ. ಅಂತೂ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ವಾರ್ಡಿಗೆ ಶಿಫ್ಟ್ ಮಾಡಿದಾಗ ನನಗೆ ಇನ್ನೂ ನನ್ನ ಮಗಳೇ ಹುಟ್ಟಲಲ್ಲ ಅಂತ ತುಂಬ ಖುಷಿ ನನಗೆ. ಚಿನ್ನ, ನೀನು ಹೊಟ್ಟೆಯಿಂದ ಹೊರಗೆ ಬಂದಿಯಲ್ಲ, ಅಮ್ಮಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಅಯ್ಯೋ, ನನಗೆ ಡಾಕ್ಟ್ರ್ ಹೇಳಿದ್ದು ಇನ್ನೂ ನೆನಪಾಗುತ್ತೆ, ನಿನ್ನನ್ನು ತುಂಬ ಪ್ರೀತಿ ಮಾಡೋಕ್ಕೆ, ಕೇರ್ ಮಾಡೋಕ್ಕೆ, ನಿನ್ನ ಕಷ್ಟ ಹಂಚ್ಕೊಳ್ಳೋಕ್ಕೆ ಒಂದು ಜೀವ ಹುಟ್ಟಿಸ್ತು ಅಂದ್ರಲ್ಲ, ಅದನ್ನ ಈಗ ನನ್ನ ಮಗಳು ನನಗೋಸ್ಕರ ಒಂದು ಹಾಡು ಹೇಳ್ತಾಳೆ. ಐ ಲವ್ ಯು ಮಾಮಿ, ಮೈ ಸ್ವೀಟ್ ಸ್ವೀಟ್ ಮಾಮಿ, ಯು ಮೇಕ್ ಮೀ ಹ್ಯಾಪಿ ವೆನ್ ಐ ಆಮ್ ಸ್ಯಾಡ್. ಲವ್ ಯು ಮಗ. ನನಗೆ ಇಂಥ ಮಗಳ ದೇವರು ಕೊಟ್ಟಿದ್ದಕ್ಕೆ, ನನ್ನ ಅಮ್ಮ ಆಗಿದ್ದಕ್ಕೆ ತುಂಬ ಸಾರ್ಥಕವಾಯಿತು ನನ್ನ ಜೀವನ. ಆ್ಯಕ್ಚುಲಿ ಎಲ್ಲ ಹೆಣ್ಣಿಗೆ ತಾಯಿಯಾಗಿ ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ನನಗೂ ನನ್ನ ತಾಯಿಯಾಗಿ ನನ್ನ ಮಗಳಿಗೆ ಜನ್ಮ ನೀಡಿದೆ, ನನ್ನ ಜನ್ಮ ಸಾರ್ಥಕ. ನಮಗೆ ಈ ಅಮ್ಮ ಮಗಳ ಮೋಡಿಯಲ್ಲಿ
ಚಾನ್ಸ್ ಕೊಟ್ಟಿದ್ದ ಜೈಮಾಲಾ ಅಕ್ಕದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಜೈಮಾಲಕ್ಕ.